ತುಮಕೂರಿನಲ್ಲಿ ಹುಟ್ಟಿ ಬೆಳೆದ ಚೆಲುವೆ ಆಶಿಕಾ ರಂಗನಾಥ್ ಬಳಿಕ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಕನ್ನಡದಲ್ಲಿ ಸಾಕಷ್ಟು ಅವಕಾಶಗಳನ್ನು ಬಾಚಿಕೊಂಡಿರುವ ಚೆಲುವೆ ಈಗಾಗಲೇ ತೆಲುಗು, ತಮಿಳು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಚಿರಂಜೀವಿ ನಟನೆಯ ವಿಶ್ವಾಂಬರ ಚಿತ್ರದಲ್ಲಿ ಮುಖ್ಯವಾದ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಕನ್ನಡದಲ್ಲಿ ಕೂಡ ಆಶಿಕಾ ರಂಗನಾಥ್ ಬಹಳ ಬ್ಯುಸಿ ಆಗಿದ್ದಾರೆ. ಸಿಂಪಲ್ ಸುನಿ ನಟನೆಯ ಗತವೈಭವ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ ಆಕೆ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ತಮಿಳಿನಲ್ಲಿ ಸರ್ದಾರ್ 2 ಚಿತ್ರಕ್ಕೂ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಇದೆಲ್ಲದರ ನಡುವೆ ತೆಲುಗಿನ ಮತ್ತೊಬ್ಬ ಸ್ಟಾರ್ ನಟನಿಗೆ ಜೋಡಿಯಾಗುವ ಅವಕಾಶ ಅವರಿಗೆ ಹುಡುಕಿ ಬಂದಿದೆ. 2 ವರ್ಷಗಳ ಹಿಂದೆ ಆಶಿಕಾ ಟಾಲಿವುಡ್ ಪ್ರವೇಶ ಮಾಡಿದ್ರು. ಕಲ್ಯಾಣ್ ರಾಮ್ ಜೋಡಿಯಾಗಿ ಅಮಿಗೋಸ್ ಚಿತ್ರದಲ್ಲಿ ಮಿಂಚಿದ್ರು. ಬಳಿಕ ನಾಸಾ ಮೇರಂಗದಲ್ಲಿ ನಾಗಾರ್ಜುನ್ ಜೋಡಿಯಾಗಿ ನಟಿಸುವ ಅವಕಾಶ ಸಿಕ್ಕಿತ್ತು. ಪಟ್ಟಾನು ಅರಸನ್ ಎಂಬ ಚಿತ್ರದ ಮೂಲಕ ಕಾಲಿವುಡ್ನಲ್ಲಿ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ರು. ಇತ್ತೀಚೆಗೆ ಮಿಸ್ ಯು ಎಂಬ ಮತ್ತೊಂದು ತಮಿಳು ಸಿನಿಮಾದಲ್ಲಿ ಕೂಡ ಅವರು ಕಾಣಿಸಿಕೊಂಡಿದ್ರು. ಸದ್ಯ ತೆಲುಗಿನಲ್ಲಿ ರವಿತೇಜ ಜೋಡಿಯಾಗಿ ಆಶಿಕಾ ನಟಿಸುತ್ತಾರೆ ಎನ್ನುವ ಊಹಾಪೋಹ ಶುರು ಆಗಿದೆ. ತೆಲುಗು ವೆಬ್ಸೈಟ್ಗಳಲ್ಲಿ ಕೂಡ ಇದೇ ವಿಚಾರ ಸದ್ದು ಮಾಡ್ತಾ ಇದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ನಟ ರವಿತೇಜ ಸದ್ಯ ಜಾತ್ರಾ ಎಂಬ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ತಿರುಮಲ ಕಿಶೋರ್ ನಿರ್ದೇಶನದಲ್ಲಿ ಮತ್ತೊಂದು ಚಿತ್ರದ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಇದೇ ಚಿತ್ರದಲ್ಲಿ ಆಶಿಕಾ ನಾಯಕಿಯಾಗಿ ನಟಿಸ್ತಾರೆ ಎನ್ನಲಾಗ್ತಾ ಇದೆ. ಅನಾರ್ಕಲಿ ಎಂಬ ಟೈಟಲ್ನಲ್ಲಿ ಸಿನಿಮಾ ನಿರ್ಮಾಣವಾಗುತ್ತದೆ ಎಂದು ಹೇಳಲಾಗ್ತಾ ಇದೆ. 9 ವರ್ಷಗಳ ಹಿಂದೆ ಕ್ರೇಜಿ ಬಾಯ್ ಚಿತ್ರದ ಮೂಲಕ ಆಶಿಕಾ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಆದರೆ ದೊಡ್ಡ ಅವಕಾಶಗಳು ಮಾತ್ರ ಸಿಗಲಿಲ್ಲ. ರಾಜು ಕನ್ನಡ ಮೀಡಿಯಂ, ರ್ಯಾಂಬೋ 2, ಮದಗಜ, ಅವತಾರ ಪುರುಷ ಸೇರಿ ಒಂದಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚಿದ್ರು. ಕೋಟಿಗೊಬ್ಬ 3 ಸಿನಿಮಾದ ಸ್ಪೆಷಲ್ ಸಾಂಗ್ನಲ್ಲಿ ಕೂಡ ಬಿಂದಾಸ್ ಆಗಿ ಸ್ಟೆಪ್ ಹಾಕಿದ್ರು. ಅಂದ ಅಭಿನಯ ಇದ್ರೂ ಆಶಿಕಾಗೆ ದೊಡ್ಡ ಅವಕಾಶಗಳು ಸಿಗ್ತಾ ಇಲ್ಲ. ಸದ್ಯ ತೆಲುಗಿನಲ್ಲಿ ಸ್ಟಾರ್ ನಟರ ಜೊತೆ ನಟಿಸುವ ಅವಕಾಶ ಗಿಟ್ಟಿಸಿಕೊಳ್ತಾ ಇದ್ದಾರೆ. ಕನ್ನಡದ ನಟಿಯರು ಒಬ್ಬರ ಹಿಂದೆ ಒಬ್ಬರು ತೆಲುಗು, ತಮಿಳು ಸಿನಿಮಾಗಳಲ್ಲಿ ನಟಿಸೋಕೆ ಆರಂಭ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಹಾಗೂ ಶ್ರೀಲೀಲಾ ತೆಲುಗಿನಲ್ಲಿ ಹೆಚ್ಚು ಅವಕಾಶಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಸಪ್ತಮಿ ಗೌಡ, ಸಂಜನಾ ಆನಂದ್ ಸೇರಿದಂತೆ ಕೆಲವರು ತೆಲುಗು ಸಿನಿಮಾಗಳಲ್ಲಿ ನಟಿಸೋಕೆ ಆರಂಭ ಮಾಡಿದ್ದಾರೆ. ಆಶಿಕಾ ರಂಗನಾಥ್ ಬಗ್ಗೆ ಟಾಲಿವುಡ್ ಅಂಗಳದಲ್ಲಿ ಕ್ರೇಜ್ ಶುರುವಾಗಿದೆ. ನಾಸಾ ಮೇರಂಗ ಸಿನಿಮಾ ಬಳಿಕ ಮತ್ತಷ್ಟು ಅವಕಾಶಗಳು ಆಕೆಯನ್ನು ಅರಸಿ ಬರ್ತಾವೆ. ರವಿತೇಜ ಜೊತೆ ನಟಿಸುವ ಅವಕಾಶ ಕೂಡ ಸಿಗುತ್ತಾ ಅನ್ನೋದನ್ನ